ಅಲ್ಲಿ ಕಾಣ್ತಿದೆಯಲ್ಲ ರೆಡ್ ಛತ್ರಿ ಕೆಳಗಡೆ ಫ್ರೂಟ್ ಮಾರ್ತಾ ಇರೋದು, ಅದು ಬೆಂಗಳೂರಲ್ಲಿ ಎಲ್ಲಿ ಕಂಡ್ರು ಬಿಡಕ್ಕೆ ಹೋಗ್ಬೇಡಿ, ಫಸ್ಟ್ ತಗೊಂಡು ತಿನ್ನಿ. ಬನ್ನಿ ಅದನ್ನ ಹೆಂಗ್ ತಿನ್ನೋದು, ಯಾವ ಫ್ರೂಟ್ ತಿನ್ನೋದು ಅದನ್ನ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮಸ್ಕಾರ ಬೆಂಗಳೂರು. ಫಸ್ಟು ರೂಲ್ಸ್ ಏನ್ ಗೊತ್ತಾ, ಈ ಫ್ರೂಟ್ ತಗೋಬಿಟ್ಟು ಫ್ರೆಂಡ್ಸ್ಗಳಿಗೆ, ಅಕ್ಕಪಕ್ಕದವರಿಗೆ, ಇವರಿಗೆ, ನಮ್ಮ ಚಿಕ್ಕಪ್ಪಗೆ ದೊಡ್ಡಪ್ಪಗೆ ಕೊಡೋದಲ್ಲ, ಒಬ್ಬರೇ ತಿನ್ನಿ. ಅವ್ರಿಗೆ ಕೊಟ್ರೆ ನಿಮ್ ಪುಣ್ಯ ಬೇರೆಯವ್ರಿಗೆ ಹಂಚದಾಗೆ ಯಾಕೆ ಬೇಕು ಅಲ್ವಾ? ಬನ್ನಿ ಈ ಫ್ರೂಟನ್ನ ಹೆಂಗ್ ತಿನ್ನೋದು ಅಂತ ನಾನು ಹೇಳ್ಕೊಡ್ತೀನಿ. ಈ ಫ್ರೂಟಲ್ಲಿ ಬಾಳೆಹಣ್ಣು ಇರುತ್ತೆ, ಆಮೇಲೆ ಪೈನಾಪಲ್ ಇರುತ್ತೆ, ಅನಂತರ ಔಟ್ಲೈನ್ ಇರುತ್ತೆ. ಇದು ಎಂತದಣ್ಣ ಇದು? ಚೆರಿ ಇರುತ್ತೆ. ಆಮೇಲೆ ಅಣ್ಣ ಇದು ಖಜೂರ ಇದೆ. ಅಣ್ಣ ಇದು ಡ್ರ್ಯಾಗನ್ ಫ್ರೂಟ್, ಬಾಳೆಹಣ್ಣು ಇವೆಲ್ಲವೂ, ಸೇಬು, ಆಪಲ್, ಮೇನ್ ಆಪಲ್ ಎಲ್ಲ ಇದೆ. ಇದ್ರಲ್ಲಿ ಏನು ಅಂತ ಹೇಳಿದ್ರೆ, ನಾವು ಈಗ ಮನೆಗೆ ಬಂದ್ರೆ ಬರೀ ಬಾಳೆಹಣ್ಣು ಮಾತ್ರ ತಂದಿರ್ತಾರೆ ಅಪ್ಪ ಅಥವಾ ಅಮ್ಮ, ಯಾರೋ ಫ್ರೆಂಡ್ಸ್ ಆಗಲಿ. ಇನ್ನು ಕೆಲವರು ಮನೆಗೆ ತರಬೇಕಾದ್ರೆ ಒಂದೊಂದೇ ಹಣ್ಣು ತಿಂತಿರ್ತಾರೆ. ಆಮೇಲೆ ನಾವು ಬಾಳೆಹಣ್ಣು ತಿಂದ್ಮೇಲೆ ಆಪಲ್ ತಿನ್ಬೇಕು ಅನ್ಸುತ್ತೆ, ಆಪಲ್ ತಿಂದ್ಮೇಲೆ ನಾವು ಪೈನಾಪಲ್ ತಿನ್ಬೇಕು ಅನ್ಸುತ್ತೆ, ಆಮೇಲೆ ಆಪಲ್ ತಿಂದ್ಮೇಲೆ ಚೆರಿ ತಿನ್ಬೇಕು ಅನ್ಸುತ್ತೆ. ಎಲ್ಲಕ್ಕೂ ರೇಟ್ ಕಾಸ್ಟ್ಲಿ. 100 ರೂಪಾಯಿ ಹೋದ್ರೂ ಕೂಡ ನಾವು ಎಲ್ಲ ಹಣ್ಣು ತಿನ್ನಕ್ಕಾಗಲ್ಲ. ಬಟ್ ಈ ಫ್ರೂಟ್ ಅಂಗಡಿ ಬಂದು ನಾವು ಫ್ರೂಟ್ ತಿಂದ್ರೆ ಎಲ್ಲವೂ ಸಹ ನಾವು ಅಟ್ ಎ ಟೈಮಲ್ಲಿ ತಿನ್ಬೋದು. ಇನ್ನು ಕೆಲವು ಟೈಮ್ ನಾವು ಈಗ ಹೇಳ್ತೀವಿ, ಈಗ ಆ ಹಣ್ಣು ತಿಂದ್ರೆ ಹೀಟ್ ಆಗುತ್ತೆ, ಈ ಹಣ್ಣು ತಿಂದ್ರೆ ಕೋಲ್ಡ್ ಆಗುತ್ತೆ ಅಂತ ಹೇಳಿ. ಇಲ್ಲಿ ಈಗ ಆಪಲ್ ತಿಂದ್ರೆ ಹೀಟು ಅಂತ ಹೇಳ್ತಾರೆ, ಮತ್ತೆ ಬಾಳೆಹಣ್ಣು ತಿಂದ್ರೆ ಇದು ಕೋಲ್ಡ್ ಅಂತ ಹೇಳ್ತಾರೆ, ಆ ಚೆರಿ ಇದು ತಿಂದ್ರೆ, ಆಮೇಲೆ ಡ್ರ್ಯಾಗನ್ ಫ್ರೂಟ್ ತಿಂದ್ರೆ ಕೋಲ್ಡ್ ಅಂತ ಹೇಳ್ತಾರೆ. ಇವೆಲ್ಲ ಸೇರಿಸ್ಕೊಂಡು ಒಟ್ಟಿಗೆ ತಿಂದ್ರೆ ಏನೂ ಆಗಲ್ಲ. ಮಕ್ಕಳಿಗೆ ಅಥವಾ ನಮ್ಮ ಗರ್ಲ್ ಫ್ರೆಂಡ್ಸ್ಗಳಿಗೆ, ಮಿಸ್ಸಸ್ಗಳಿಗೆ ಫಸ್ಟ್ ಇದನ್ನು ಕೊಡ್ಸಿ. ಈಗೆಲ್ಲ ಹೊಸದಾಗಿ ಪಾಕೆಟೆಡ್ ಈಗ ತಿಂಡಿಗಳು ಬರ್ತಾ ಇದೆ, ಯಾವುದೇ ಕಾರಣಕ್ಕೂ ಕೂಡ ಆ ಒಂದು ತಿಂಡಿನ ಕೊಡಕ್ಕೆ ಹೋಗ್ಬೇಡಿ. ಕೊಡ್ತು ಅನ್ಕೊಳ್ಳಿ, ನಿಮ್ಮಲ್ಲಿರೋ ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಎಲ್ಲ ಸಮಾಪ್ತಿ. ಬೇರೆ ತಿರುಪತಿ ಹುಂಡಿಗೆ ಹಾಕಿದಂಗೆ ಆಗುತ್ತೆ ಎಲ್ಲ. ಅದು ಇವ್ರಿಗೆ ಕೊಟ್ರೆ ಇವ್ರಿಗೊಂದು ಜೀವನ ಆಗುತ್ತೆ. ಇದು ನಮಗೆ ಲೈಫ್ ಲಾಂಗ್. ಇನ್ನ ಈ ಹಣ್ಣು ತಿಂದ್ರೆ ಹೊಟ್ಟೆ ತುಂಬುತ್ತಾ ಅಂತ ಹೇಳ್ತಾರೆ, ಹೊಟ್ಟೆ ತುಂಬಲ್ಲ, ಲೈಫ್ ಕೊಡುತ್ತೆ, ನೋ ಸೈಡ್ ಎಫೆಕ್ಟ್. ಇನ್ನ ಬೀದಿ ಬದಿಲಿ ನಾವು ಇವ್ರು ಮಾಡ್ತೀವಿ, ನಮಗೆ ಸ್ಟ್ಯಾಂಡರ್ಡ್ ಅಂತ ಹೇಳಿದ್ರೆ ಅದ್ಯಾವುದು ಅಲ್ಲ. ಸ್ಟ್ಯಾಂಡರ್ಡ್ ಆರೋಗ್ಯದ ಮುಂದೆ ಮನೆ ಹಾಳೋಯ್ತೆಲ್ಲ. ಅದು ನಿಮ್ಮ ಹತ್ರ ಕಾಸಿರುತ್ತೆ, ಆರೋಗ್ಯ ಇಲ್ಲ ಅಂದ್ಮೇಲೆ ಅದು ಯಾವನಿಗೆ ಬೇಕು? ನಿಮ್ ಜೀವನ ನಾಯಿಗಿಂತ ಕಡೆ ಆಗಿರುತ್ತೆ. ಸಾರಿ, ನಾಯಿ ಅಂತ ಕೈಬಾರ್ದು, ಅದಕ್ಕಿಂತನೂ ಕೂಡ ಕಡೆ ಆಗುತ್ತೆ. ಅಣ್ಣ ಹೇಳಿ, ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಿದ್ದೀರಾ? ಸ್ವಲ್ಪ ಇಲ್ಲಿ ನಮ್ಗೆ ಹೇಳಿ, ನಮ್ಮ ವೀಕ್ಷಕರಿಗೆ. 15 ವರ್ಷ. ನಮಸ್ಕಾರ ಅಣ್ಣ, ನೀವು ನಾಟಿ ವೈದ್ಯರು. ನಾಟಿ ವೈದ್ಯರು ಅಂತ ಹೇಳಿದ್ರೆ ನೀವು ಆರೋಗ್ಯ ಕೊಡ್ತಿದ್ದೀರಾ. ಆರೋಗ್ಯ ಒಳ್ಳೇದು. ಎಲ್ಲ ಬೆಂಗಳೂರಿಗೆ ನೀವು ಆರೋಗ್ಯ ಕೊಡ್ತಿದ್ದೀರಾ, ನಿಮ್ ಮೊದಲು ಧನ್ಯವಾದ. ಯಾಕೆ ಅಂತ ಹೇಳಿ ಎಲ್ಲ ಬ್ರಾಂಡೆಡ್ ತಿಂಡಿಗಳನ್ನ ಬೇರೆಯವರಿಗೆ ಕೊಡ್ತಾ ಇದಾರೆ. ಎಲ್ಲ ಅದು ಬ್ರಾಂಡೆಡ್ ಜೊತೆಗೆ ಪುಕ್ಕಟೆ ರೋಗಗಳು. ನೀವು ಇದು ಹಣ್ಣುಗಳ ಜೊತೆಗೆ ಪುಕ್ಕಟೆ ಆರೋಗ್ಯ. ಹೌದಲ್ವಾ ಅಣ್ಣ? ಹೇಳಿ, ಎಷ್ಟು ವರ್ಷದಿಂದ ನೀವು ವ್ಯಾಪಾರ ಮಾಡ್ತಿದ್ದೀರಾ? 15 ವರ್ಷದಿಂದ. ಅಣ್ಣ ಹಣ್ಣು ಏನೇನು ಹಣ್ಣು ಹಾಕಿದೆ ಕಟ್ಟೆ ಹೇಳಿ. ಡ್ರ್ಯಾಗನ್ ಫ್ರೂಟು, ಖಜೂರ, ಚೆರಿ, ಸೇಬು, ಮಸ್ತಿ ಮಿಲನ್ನು, ವಾಟರ್ ಮಿಲನ್ನು, ಪಪಾಯ, 9 ಐಟಮ್ ಬರ್ತದೆ ಟೋಟಲ್. ಅಣ್ಣ 9 ಐಟಮ್ ಹಾಕ್ತೀರಾ, 50 ರೂಪಾಯಿ ಕೊಡ್ತಾರೆ, ನಿಮ್ಗೆ ಲಾಸ್ ಆಗಲ್ವಾ? ಏನ್ ಮಾಡ್ತೀರಾ? ಕೂಲಿ ಉಳಿಕಿದೆ. ಡ್ಯಾಮೇಜ್ ಗಿಮೇಜ್ ಐಟಮ್ ಎಲ್ಲ ಫಸ್ಟ್ ಕ್ವಾಲಿಟಿ ಮಾಲ್. ಫಸ್ಟ್ ಕ್ವಾಲಿಟಿ ಡೈರೆಕ್ಟ್ ಆಗಿ ರೈತ ತಗೊಬಂದು ಇಲ್ಲಿ ನೀವು ಕಟ್ ಮಾಡಿ ಕೊಡೋದಲ್ಲ. ತಗೋತೀವಿ, ಒಳ್ಳೊಳ್ಳೆ ಐಟಮ್ ಚಾಯ್ಸ್ ಮಾಡಿ ಗಿರಾಕಿ ಕೊಡ್ತೀವಿ. ಜಾಸ್ತಿ ಜನ ಇಷ್ಟ ಆದ್ರಿಂದ ತಿಂತಾರೆ. 50 ರೂಪಾಯಿ. ಅಣ್ಣ ಇದು ಜೊತೆಗೆ ಒಂದು ಖಾರ ಪುಡಿ ಹಾಕ್ತೀರಾ, ಆಮೇಲೆ ಉಪ್ಪು ಖಾರ ಪುಡಿ ಹಾಕ್ತೀರಾ, ಜೇನುತುಪ್ಪ ಹಾಕ್ತೀವಿ. ಅದು ಜನಗಳು ಜಾಸ್ತಿ ಯಾವ ತಿಂತಾರೆ? ಉಪ್ಪು ಖಾರ ಹಾಕಿ ತಿಂತಾರ ಅಥವಾ ಜೇನು ಹಾಕಿ ತಿಂತಾರ? ಉಪ್ಪು ಹಾಕೋ ತಿಂತಾರೆ ಬರೀ. ಇದು ಎಲ್ಲ ಟೈಮಲ್ಲಿ ತಿನ್ಬೋದು. ಸೈಡ್ ಎಫೆಕ್ಟ್ ಏನಾದ್ರು ಬರ್ತಾ? ಇವಾಗ ಸೈಡ್ ಎಫೆಕ್ಟ್ ಏನೇ ಬರಲ್ಲ. ಈಗ ಹೇಳ್ತಾರೆ, ಈಗ ಅದು ಮಾಡಿದ್ರೆ ಆರೋಗ್ಯಕ್ಕೆ ಹಾನಿಕರ ಅಂತ ಕೆಳಗಡೆ ಬೋರ್ಡ್ ಹಾಕಿರ್ತಾರೆ, 8 ಮಾರ್ಕ್ ಅಂತ. ಇದು ತಿಂದ್ರೆ ಏನಾದ್ರು ಸೈಡ್ ಎಫೆಕ್ಟ್? ಏನು ಆಗಲ್ಲ. ಇನ್ನು ಎಕ್ಸ್ಟ್ರಾ ಲೈಫ್. 1 ವರ್ಷ ಸಾಕಿದ್ದಾರೆ, ಇನ್ನೊಂದು 2 ವರ್ಷ ಎಕ್ಸ್ಟ್ರಾ ನಾವು ತಗೋಬಿಟ್ಟು 50 ವರ್ಷ ಸಾಯರು, 60 ವರ್ಷ ಇರ್ತಾರೆ. ಕರೆಕ್ಟ್ ಏನಲ್ಲ ಅದು. ಅಣ್ಣ ಇದು ಇಲ್ಲಿ ಬಂದು ಯಾರು ತಿಂತಾರಣ್ಣ? ಇಲ್ಲಿ ಜಾಸ್ತಿ ಯಾರು ತಿನ್ನೋದು? ಈಗ ಹುಡುಗರು ತಿಂತಾರ ಅಥವಾ ಜಾಸ್ತಿ ಮುದುಕರು ತಿಂತಾರ, ಹುಡುಗರು ತಿಂತಾರ, ಹೆಂಗೆ ಅಂತ? ಯಾರು ಬಂದವರೆಲ್ಲ ತಿಂತಾರೆ, ಹುಡುಗರು ಹುಡುಗಿರು ಫ್ಯಾಮಿಲಿ ಮ್ಯಾನ್ ಎಲ್ಲ ಬಂದ್ರು ತಿಂತಾರೆ. ಬಟ್ ಅವ್ರು ಇರುವಂತ ಎಲ್ಲ ಕಾಮನ್, ಎಲ್ಲ ಯಾರು ಬೇಕಾದ್ರೆ ತಿನ್ಬೋದು. ಇದು ಚಿಕ್ಕ ಹುಡುಗಿ ಮಕ್ಕಳಿಂದ ಹೇಳಿದ್ರೆ ವಯಸ್ಸಾಗಿರಲ್ಲ ತಿನ್ಬೋದು, ಎಲ್ಲಾರ್ಗು ಒಳ್ಳೇದಿದೆ. ಹೊಟ್ಟೆ ನೋವೇನು ಬರಲ್ಲ. ಹೊಟ್ಟೆ ನೋವು ಬರಲ್ಲ. ಹೇಳಿಲ್ವ ಅವಾಗ ಹೇಳಿದೆ, ಈ ತರ ಫ್ರೂಟ್ ನೀವು
ತಿನ್ಬೇಕು ಅನ್ಸಿದ್ರೆ ಒಬ್ಬರೇ ತಿನ್ನಿ, ಅಕ್ಕಪಕ್ಕದವ್ರಿಗೆ ಹಂಚ್ಕೊಂಡು ತಿನ್ನಕ್ ಹೋಗ್ಬಿಡಿ. ಇವ್ರಿಗೂ ಬಿಸ್ನೆಸ್ ಆಗುತ್ತೆ, ನಿಮಿಗೂ ಆರೋಗ್ಯ ಬರುತ್ತೆ.